ಜೈ ಹಿಂದ್ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. KA ಬೋರ್ಡ್ ಕೇಳಿರುವಂತ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ PC ಎಕ್ಸಾಮ್ಸ್ ಗಳಿಗೆ. ಅದ್ರಲ್ಲೂ ಮ್ಯಾಥ್ಸ್ ಸೆಕ್ಷನ್ ಕ್ವಶನ್ ನೋಡ್ರಿ ಏನ್ ಬಂದೈತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಈ ತರ ಏನಂತಂದ್ ಹೇಳಿದ್ರ ಒಂದು ಬಾಕ್ಸ್ ಅನ್ನ ಕೊಟ್ಟಿದಾರ. ಬಾಕ್ಸ್ ಅಲ್ಲಿ ಕೊಟ್ಟು ಏನಂತಂದ್ ಹೇಳಿದ್ರೆ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದಾರ. 9 ಐತೆ, 18 ಐತೆ, ಆಮೇಲೆ 27 ಐತೆ, ಆಮೇಲೆ 8 16 ಅದಾದ ನಂತರ ಕ್ವಶನ್ ಮಾರ್ಕ್ ಅಂತಂದ್ ಐತೆ. ಇಲ್ಲಿ ಏನಿರಂಗಿಲ್ಲ, ಯಾವ್ದಾದ್ರು ಒಂದು ನಂಬರ್ ಇಂದ ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಇಲ್ಲ ಇಂಟು ಮಾಡ್ಬೇಕು, ಅಥವಾ ಡಿವೈಡೆಡ್ ಬೈ. ಇಲ್ಲಿ ನಾವು ಚೆಕ್ ಮಾಡ್ದಾಗ ನೋಡ್ರಿ ನಮ್ದ ಏನ್ ಬರುತ್ತಂತಂದ್ ಹೇಳಿ. ಸೊ ಇಲ್ಲಿ 9 18 ಆಗೈತೆ, 9 3 27 ಆಗೈತೆ. ಇಲ್ಲಿ 9 ಮಗ್ಗಿಯನ್ನು ತಗೊಂಡಿದಾರ. ಇಲ್ಲಿ ನೋಡ್ರಿ 8 16, 16 32 ಬರ್ಬೇಕು ಇಲ್ಲಿ. ಸೊ ಅಂದ್ರೆ ನಮ್ಗ ಆನ್ಸರ್ ಏನಾಗತ್ತಂದ್ರ 32 ಬರುತ್ತ. ನಿಮ್ಗ ಮಲ್ಟಿಪ್ಲಿಕೇಶನ್ ಮೇಲೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳ್ತಾರ, ಇದನ್ನ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 10 ಜನರು 20 ಮನೆಗಳನ್ನ 30 ದಿನಗಳಲ್ಲಿ ಪೂರೈಸಿದರೆ 5 ಜನರು 10 ಮನೆಗಳನ್ನ ನಿರ್ಮಿಸಲು ಎಷ್ಟು ದಿನ ಬೇಕು ಅಂತಂದ್ ಹೇಳಿ. ಈ ತರ ಕ್ವಶನ್ಸ್ ಗಳು ಬಂದಾಗ ನಾವು ಸಿಂಪಲ್ ಆಗಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತ. ವರ್ಕ್ ಒಳಗಡೆ ಅದನ್ನ ನಾವು M1 D1 T1 divided by W1 equal to M2 D2 T2 divided by W2 ಅಂತಂದ್ ಹೇಳಿ. ಇಲ್ಲಿ ಏನಂತಂದ್ ಹೇಳಿದ್ರ, ಇದು M1 ಅಂತಂದ್ ಹೇಳಿದ್ರ ಫಸ್ಟ್ ಟೈಮ್ ಎಷ್ಟು ಜನರನ್ನು ಕೊಟ್ಟಿದಾರಲ್ಲ ಅದು M1 ಆಗತ್ತ. ಕರೆಕ್ಟಾ? D1 ಅಂತಂದ್ ಹೇಳಿದ್ರ ಎಷ್ಟು ದಿನ ಅಂತ ಕೊಟ್ಟಿದಾರ ಅಂತಂದ್ ಹೇಳಿ, ಡೇಸ್ ಅಂತಂದ್ ಹೇಳಿ D1 ಆಗತ್ತ. ಅದಾದ ನಂತರ ನೆಕ್ಸ್ಟ್ T1 ಕೊಟ್ಟಿದಾರನ್ರಿ, ಇಲ್ಲಿ ಟೈಮ್ ಕೊಟ್ಟಿದಾರ, ಎಷ್ಟ್ ಅವರ್ ಅಂತಂದ್ ಹೇಳಿ ಕೊಟ್ಟಿಲ್ಲ, ಅದನ್ನ ಬಿಟ್ ಬಿಡೋಣ. T1 ಮತ್ತು T2 ಇಲ್ಲಿ ಬಿಟ್ ಬಿಡೋಣ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ 5 ಜನರು ಮತ್ ಕೊಟ್ಟಿದಾರ, ಅದನ್ನ ನಾವು ಆಟೋಮೆಟಿಕಲಿ M2 ಅಂತ ತಗೋಬೇಕು. ನೆಕ್ಸ್ಟ್ 10 ಮನೆಗಳನ್ನ ನಿರ್ಮಾಣ ಮಾಡಿದಾರ ಅಂತಂದ್ ಹೇಳಿದ್ರೆ ಅವ್ರು ವರ್ಕ್ ಮಾಡಿದಾರ, W2 ಅದು 10 ಮನೆಗಳನ್ನ ಕಟ್ಟಿದಾರ. ಹಂಗಾದ್ರೆ ಎಷ್ಟು ದಿನ ಬೇಕು ಅಂತ ಕೇಳಿದಾರ ಅಂತಂದ್ ಹೇಳಿದ್ರೆ D2 ಕೇಳಿದಾರ ಇಲ್ಲಿ. ಸೊ ಇಲ್ಲಿ ನೋಡ್ರಿ ಫಾರ್ಮುಲಾದಲ್ಲಿ ಬರ್ಕೋತೀನಿ ನೋಡ್ರಿ, M1 ಎಷ್ಟ್ ಜನ ಇದಾರ, 10 ಜನ ಇದಾರ. ಅದಾದ ನಂತರ ನೆಕ್ಸ್ಟ್ D1 ಎಷ್ಟ್ ಕೊಟ್ಟಿದಾನ, 30 ದಿನ ಅಂತ ಕೊಟ್ಟಿದಾನ. ವರ್ಕ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಕೆಳಗಡೆ ಬರುತ್ತೆ, ಯಾಕಂತಂದ್ ಹೇಳಿದ್ರೆ ಡೇಸ್ ಮತ್ತು ವರ್ಕ್ ಅಪೋಸಿಟ್ ಇರ್ತಾವ. ಇದು 20 ಬಂತು. ನೆಕ್ಸ್ಟ್ ಏನ್ ಕೊಟ್ಟಿದಾನ, 5 ಜನರು ಅಂತಂದ್ ಕೊಟ್ಟಿದಾನ, M2 5 ಜನ. ಅದಾದ ನಂತರ W2 ಎಷ್ಟ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 10. ನಾವು D2 ಕಂಡುಹಿಡಿಬೇಕು ಇವಾಗ. ಸೊ D2 ಒಂದ್ ಕಡೆ ಬರ್ಕೊಳ್ರಿ, ಉಳಿದೆಲ್ಲ ಆ ಕಡೆ ಕಳಿಸ್ರಿ. ಇದು ಮೇಲ್ಗಡೆ ಹೋಗುತ್ತಾ, ಇದು ಕೆಳಗಡೆ ಬರ್ತೈತ. ನೋಡ್ರಿ D2 ಈಕ್ವಲ್ ಟು ಏನಾಗತ್ತ, 10 ಇಂಟು 30 ಡಿವೈಡೆಡ್ ಬೈ 2. ಸೊ ಇದು 10 ಮೇಲ್ಗಡೆ ಬರ್ಕೊಡ್ರಿ, ಅದಾದ ನಂತರ 5 ಕೆಳಗಡೆ ಬರುತ್ತೆ ಈ ರೀತಿಯಾಗಿ. 5 ಒಂದ್ಲೆ 5 ಎರಡ್ಲೆ. ಸೊ ಈಗ ನೋಡ್ರಿ, ಸೊ ಎಷ್ಟಾಗತ್ ನೋಡ್ರಿ, ಇಲ್ಲಿ 25 ನಾನು 2 ಅಷ್ಟ ಬರ್ಕೊಂಡಿದ್ದೆ. ನೋಡ್ರಿ ಏನೇನಾಗತ್ತೆ, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಎರಡಕ್ಕೂ ಕ್ಯಾನ್ಸಲ್. ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರ 30 ಅಂತಂದ್ ಹೇಳಿ ಬರುತ್ತೆ. ಸೊ ಪ್ರಾಪರ್ ಆಗಿ ನೋಡ್ಕೊಳ್ರಿ, 13 300 ಆಗತ್ತ. 300 ಅಂತಂದ್ ಹೇಳಿದ್ರ ಸೊ 3000. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ 100 ಆಗತ್ತೆ. 2 0 ಕ್ಯಾನ್ಸಲ್, 30 ಅಷ್ಟೇ ಉಳಿದಿತ್ತೆ. ಸೊ ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋ ದಿನಗಳನ್ನ ನಾವು ನೋಡಿದ್ವಿ. ಒಂದೊಂದು ಕ್ವಶನ್ಸ್ ಒಳಗಡೆ ಏನ್ ಕೊಟ್ಟಿರ್ತಾರ ಅಂದ್ರೆ ಟೈಮ್ ಕೂಡ ಕೊಟ್ಟಿರ್ತಾರ. ಅವಾಗ M1 D1 T1 ಡಿವೈಡೆಡ್ ಬೈ W1 ಅಂತಂದ್ ಹೇಳಿ ಬರ್ಕೋಬೇಕು. ಈ ಫಾರ್ಮುಲಾವನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಏನ್ ಕೊಟ್ಟಿದ ಅಂತಂದ್ರೆ ಜನರಲ್ ಆಗಿ ಕ್ವಶನ್ ಕೊಟ್ಟಿದ್ದಾನೆ. X ಎಂಬಾತನು ಗಣಿತದಲ್ಲಿ ಪಡೆದ ಅಂಕಗಳ 1/3 ಭಾಗದಷ್ಟು ಅಂಕಗಳನ್ನ ಹಿಂದಿ ಭಾಷೆಯಲ್ಲಿ ಪಡೆದಿರುತ್ತಾನೆ. ಹಿಂಗಂದ್ರೆ ಏನ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಫಸ್ಟ್ ಲೈನ್ ಅರ್ಥ ಮಾಡ್ಕೊಂಡಾಗ, ಈಗ ಗಣಿತದ ಅಂಕಗಳೇನದಾವಲ್ಲ, ಈ ಗಣಿತದ ಅಂಕಗಳನ್ನ ಎಷ್ಟು ಭಾಗ ಮಾಡಿದಾನ, 3 ಭಾಗ ಮಾಡಿದಾನ. 3 ಭಾಗದೊಳಗಡೆ 1 ಭಾಗದಷ್ಟು ಏನಂತಂದ್ ಹೇಳಿದ್ರ ಅದರಲ್ಲಿ. ಸೊ ಗಣಿತದ ಅಂಕಗಳ 1/3 ಭಾಗ ಅಂತಂದ್ ಹೇಳಿದ್ರೆ ಗಣಿತ ಟೋಟಲ್ ಆಗಿ 3 ಭಾಗ ಅದಾವ. ಅದ್ರಲ್ಲಿ 1 ಭಾಗದಷ್ಟು ಏನಂತಂದ್ ಹೇಳಿದ್ರೆ ಹಿಂದಿ ಏನಪ್ಪಾ ಅಂತಂದ್ ಹೇಳಿದ್ರ ಅಂಕಗಳಿದಾವ. ಟೋಟಲ್ ಆಗಿ 3 ಭಾಗಗಳಿದಾವ. ಸೊ 1/3 ಅಂತಂದ್ ಹೇಳ್ತೀವಿ. ಸೊ 1/3 ಭಾಗದಷ್ಟು ಅಂತಂದ್ ಹೇಳಿದ್ರೆ 1 ಡಿವೈಡೆಡ್ ಬೈ 3. ಟೋಟಲ್ ಆಗಿ ಗಣಿತದ 3 ಭಾಗ ಅದಾವ, ಅದರಲ್ಲಿ ಹಿಂದಿ 1 ಭಾಗ ಅಂತಂದ್ ಹೇಳಿ. ಸೊ ಗಣಿತದಲ್ಲಿ ಪಡೆದ ಅಂಕಗಳ 1/3 ಭಾಗದಷ್ಟು ಅಂಕಗಳನ್ನ ಹಿಂದಿ ಭಾಷೆಯಲ್ಲಿ ಪಡೆದಿರುತ್ತಾನೆ ಅಂತಂದ್ ಹೇಳಿ. ಹಿಂಗಂದ್ರೆ ಈಗ ಹಿಂದಿಯನ್ನ ನಾವ್ ಏನಂತ ಅನ್ಕೊಳ್ಳೋಣ, H ಅಂತಂದ್ ಅನ್ಕೊಳ್ಳೋಣ. ಹಿಂದಿಯನ್ನ ಏನಂತಂದ್ ಹೇಳಿದ್ರ H ಅಂತ ಅನ್ಕೊಳ್ಳೋಣ. ಈಗ ಗಣಿತದ ಅಂಕ ಎಷ್ಟಾಗತ್ತ, ಗಣಿತದ ಅಂಕ ಎಷ್ಟಾಗತ್ತ ಅಂತಂದ್ ಹೇಳಿದ್ರ 3H ಅಂತಂದಾಗತ್ತೆ. ಎಷ್ಟಾಗತ್ತ, 3H ಅಂತಂದಾಗತ್ತ. ಸೊ ಇದನ್ನ ನೀವು ಪ್ರಾಪರ್ ಆಗಿ ಬರ್ಕೋಬೇಕು. ಸರ್ ಇದು ನಮ್ಗೆ ಅರ್ಥ ಆಗ್ಲಿಲ್ರಿ, ಇದ್ರ ಪ್ರಕಾರ ನೋಡೋಣ. ಈಗ ಗಣಿತದ ಅಂಕಗಳು ಏನಿದಾವಲ್ಲ ಅದ್ರಲ್ಲಿರೋದು 1/3 ಅಷ್ಟು ಏನಂತಂದ್ ಹೇಳಿದ್ರೆ ಯಾವ ಅಂಕ ಇದಾವ, ಗಣಿತದ 1/3 ಅಷ್ಟು
ಹಿಂದಿ ಅಂಕಗಳಿದಾವ ಅಂತಂದೇಳಿ. ಗಣಿತದಲ್ಲಿ ಎಷ್ಟಿದಾವಲ್ಲ ಅಂಕ ಅದ್ರದ್ದು 1/3 ಅಷ್ಟೇ ಏನಂತಂದ್ರೆ ಹಿಂದಿ ಅಂಕಗಳಿದಾವ. ಹಂಗಾದ್ರೆ ಗಣಿತದ ಅಂಕಗಳು ಎಷ್ಟಾದವು ಅಂದ್ರೆ 3 ಹೆಚ್ಚಾದವು. ಅದನ್ನ ನಾನು ಇಲ್ಲಿ ಪ್ರಾಪರ್ ಆಗಿ ಬರ್ಕೊಂಡೆ. ಗಣಿತವನ್ನ 3 ಭಾಗಗಳನ್ನಾಗಿ ಮಾಡಿದಾಗ ಒಂದು ಭಾಗದಷ್ಟು ಏನ್ ಅಂಕಗಳಿದಾವಲ್ಲ ಅವು ಹಿಂದಿಗೆ ಸಮ ಅಂತಂದ ಹೇಳಿ ಅರ್ಥ ಕೊಡುತ್ತ. ಅವನು ಈ ಎರಡು ವಿಷಯಗಳನ್ನ ಸೇರಿಸಿ ಒಟ್ಟು ಎಷ್ಟು ಅಂಕಗಳನ್ನ ತಗೊಂಡಿದಾನ? 120 ತಗೊಂಡಿದಾನ. ಗಣಿತ ಅದಾದ ನಂತರ ಹಿಂದಿ ಎರಡೂ ಸೇರಿಸಿ 120 ತಗೊಂಡಿದಾನ. ಹಂಗಾದ್ರೆ ಹಿಂದಿ ಭಾಷೆಯಲ್ಲಿ ಪಡೆದ ಅಂಕ ಎಷ್ಟು ಅಂತಂದೇಳಿ ನೋಡ್ರಿ. ಗಣಿತದ ಅಂಕಗಳು ಎಷ್ಟಿದಾವ? 3H ಅಂತಂದೇಳಿ. ಹಿಂದಿ ಅಂಕ ಎಷ್ಟೈತಿ? H ಅಂತಂದೈತೆ. ಟೋಟಲ್ ಆಗಿ 120. 4H = ಎಷ್ಟಾಗತ್ತ? 120 ಆಗತ್ತ. H = ಎಷ್ಟಾಗತ್ತ? 120 / 4 ಅಂದ್ರ ಎಷ್ಟ್ ಬರ್ದೈತಿದ್ದು? 30 ಅಂತಂದೇಳಿ ಬರತ್ತ. 4 30 ಅಂತಂದೇಳಿ. ಹಿಂದಿಯಲ್ಲಿ ತಗೊಂಡಿರೋ ಸಂಖ್ಯೆ ಇದು ಅಂಕಗಳು ಎಷ್ಟಂದ್ರ 30 ಆಗತ್ತ. ಎಸ್, ಒಬ್ಬೊಬ್ರಿಗೆ ಇನ್ನೂ ಗೊತ್ತಾಗಂಗಿಲ್ಲ. ಈಗ ನೋಡ್ರಿ, ಈ ತರ ಏನಂತಂದ ಹೇಳಿದ್ರ ಇವೆಲ್ಲ ಅಂಕಗಳು. ಇವ್ ಟೋಟಲ್ ಆಗಿ ಏನಂತಂದ ಹೇಳಿದ್ರ ಗಣಿತದ ಅಂಕಗಳು. ಇದ್ರಲ್ಲಿ ಎಷ್ಟು ಭಾಗ ಮಾಡಿದಾರ? 3 ಭಾಗ ಮಾಡಿದಾರ. ಸೊ 1 2 ಟೋಟಲ್ ಆಗಿ 3 ಭಾಗ ಮಾಡಿದಾರ. ಇದ್ರಲ್ಲಿ ಒಂದು ಭಾಗ ಏನಂತಂದ ಹೇಳಿದ್ರ ಇದು ಹಿಂದಿ ಅಂಕಕ್ಕೆ ಕೂಡ ಸಮ ಐತೆ. 3 ಭಾಗ ಮಾಡಿದಾಗ ಗಣಿತದ ಒಂದ್ ಅಂಕ, ಇದು ಒಂದೇನ್ ಭಾಗ ಐತಲ್ಲ ಅದೇನಂತಂದ ಹೇಳಿದ್ರ ಹಿಂದಿ ಅಂಕಕ್ಕೆ ಸಮ ಐತಿ ಅಂದಂಗ. ಟೋಟಲ್ ಆಗಿ ಗಣಿತ ಎಷ್ಟಾಗತ್ತ? ಇಂಥವ್ ಹೆಚ್ಚುಗಳು ಎಷ್ಟಾದ್ವು ಇಲ್ಲಿ? ಇದು ಹೆಚ್ಚಿಗೆ ಸಮ ಇರುತ್ತೆ, ಇದು ಹೆಚ್ಚಿಗೆ ಸಮ ಇರುತ್ತೆ. ಅಂದ್ರೆ ಗಣಿತ ಏನಾಯ್ತು? 3H ಆಯ್ತು. ಅದಾದ ನಂತರ ಹಿಂದಿಯನ್ನ ನಾವು ಏನಂತ ತಗೊಂಡಿವಿ? H ಅಂತ ತಗೊಂಡಿದ್ವಿ. ಸೊ ಈ ತರ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ? 3 × 3 = ಏನಂತ ಕೊಟ್ಟ ಅಂತಂದ ಹೇಳಿದ್ರೆ 18 ಅಂತ ಕೊಟ್ಟಿದಾನ. 3 × 3 ಎಷ್ಟಾಗೈತಿ? 18 ಅಂತ ಕೊಟ್ಟಿದಾನ. ನೆಕ್ಸ್ಟ್ 4 × 4 ಎಷ್ಟು ಕೊಟ್ಟಿದಾನ? 4 × 4 32 ಅಂತ ಕೊಟ್ಟಿದಾನ. ಇಲ್ಲಿ ಒಂದ್ ಏನೋ ಲಾಜಿಕ್ ಐತೆ. ನೆಕ್ಸ್ಟ್ ಏನ್ ಕೊಟ್ಟಿದಾನ? ಮತ್ತ 5 × 5 ಏನೈತೆ ಅಂದ್ರೆ 50 ಐತೆ. ಈಗ ನೋಡ್ರಿ, 3 ಎಷ್ಟಾಗತ್ತ? ಇದನ್ನ ಇಂಟು ಮಾಡ್ಕೊಂಡ್ರೆ ಸರ್ 9 ಆಯ್ತ್ರಿ. ಅದಾದ ನಂತರ 4 4 ಎಷ್ಟಾಗತ್ರಿ? 16 ಆಗತ್ರಿ. ಅದಾದ ನಂತರ 5 5 ಎಷ್ಟಾಗತ್ರಿ? 25 ಆಗತ್ರಿ. ಈಗ ನೋಡ್ರಿ, ಇದು 9 ಐತೆ, ಇಲ್ಲಿ 18 ಐತೆ, ಅಂದ್ರೆ ಇಂಟು 2 ಮಾಡಿದಾನ. ಇಲ್ಲಿ ನೋಡ್ರಿ, ಇಲ್ಲಿ 16 ಐತೆ, ಇಲ್ಲಿ 32 ಆಗೈತೆ, ಅಂದ್ರೆ ಇಲ್ಲೂ 2 ಆಗೈತೆ. ಅಂದ್ರೆ ಎಲ್ಲಾ ಕಡೆ ಒಂದ ಲಾಜಿಕ್ ಬರ್ಬೇಕು. ಹಂಗಾದ್ರೆ ಇಲ್ಲೂ ಕೂಡ ಇಂಟು 2 ಮಾಡಿದ್ರೆ 50 ಬರುತ್ತೆ ನೋಡ್ರಿ. ಎಸ್, 50 ಇದು 25 × 2 ಮಾಡಿತಂತಂದ ಹೇಳಿದ್ರೆ 50 ಬರುತ್ತೆ. ಹಂಗಾದ್ರೆ ಈಗ ನಮ್ಮದು 6 × 6 ಅಂತಂದೈತೆ. 6 × 6 ಎಷ್ಟಾಗತ್ತ? 6 36. ನಾವು ಇದಕ್ಕೆ ಏನ್ ಮಾಡ್ಬೇಕು? ಇಂಟು 2 ಮಾಡ್ಬೇಕು. ಮಾಡಿದ್ರೆ ಎಷ್ಟು ಬರುತ್ತೆ? 72 ಅಂತಂದ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾಂಕೇತಿಕ ಭಾಷೆಯಲ್ಲಿ ಎ ಅನ್ನ ಏನಂತ ಬರ್ದಾರ? ಸಿ ಅಂತ ಬರ್ದಾರ. ಸಿ ಅನ್ನ ಇ ಅಂತ ಬರ್ದಾರ. ಹಂಗಾದ್ರೆ ಡಿ ಅನ್ನ ಎಫ್ ಅಂತ ಬರ್ದಾರ. ಎಕ್ಸ್ = ಏನಾಗತ್ತೆ ಅಂತ ಹೇಳಿ ನೋಡ್ರಿ. ಎ ಅನ್ನ ಸಿ ಅಂತ ಬರ್ದಾರ, ಸಿ ಅನ್ನ ಇ ಅಂತಂದ ಹೇಳಿ ಬರ್ದಾರ, ಡಿ ಅನ್ನ ಎಫ್ ಅಂತ ಬರ್ದಾರ. ಇಲ್ಲಿ ಎಲ್ಲಾ ಕಡೆ ಏನ್ ಮಾಡಿದಾರ ಅಂದ್ರೆ +2 ಮಾಡಿದಾರೆ. ಎ ಬಿ ಸಿ +2. ಎ ಬಿ ಸಿ ಡಿ ಇ ಎಫ್ ಜಿ. ನೋಡ್ರಿ, ಎ ಐತೆ, 1 ಸ್ಟೆಪ್ 2 ಸ್ಟೆಪ್. ಸೊ 2 ಸ್ಟೆಪ್ ಮುಂದೆ ಹೋಗಿದಾನ. ಅದಾದ ನಂತರ ನೆಕ್ಸ್ಟ್ ಸಿ ಐತೆ, ಅದನ್ನ ಇ ಬರ್ದಾರ. 1 ಸ್ಟೆಪ್ 2 ಸ್ಟೆಪ್. ಅಂದ್ರೆ ಎಲ್ಲಾ ಕಡೆಗೆ ಎರಡೆರಡು ಥಿಂಗ್ಸ್ ಗಳನ್ನ, ಎರಡೆರಡು ಹೆಜ್ಜೆಗಳನ್ನ ಅಥವಾ ಎರಡೆರಡು ಸ್ಟೆಪ್ಸ್ ಗಳನ್ನ ಮುಂದೆ ಹೋಗಿದಾನ. ಹಂಗಾದ್ರೆ ಎಕ್ಸ್ = ಏನಾಗ್ಬೇಕಂತಂದ ಹೇಳಿದ್ರೆ ಎಕ್ಸ್ ವೈ ಜೆಡ್ ಅಂತಂದೇಳಿ. ಎಕ್ಸ್ ಆದ ನಂತರ ವೈ, ವೈ ಆದ ನಂತರ ಜೆಡ್. +2 ಮಾಡಿದ್ರೆ ಏನ್ ಬರುತ್ತೆ? ಇಲ್ಲ ಆನ್ಸರ್ ನಮ್ದು ಝಡ್ ಬರುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಸರಣಿಗಳನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ × ಬಿ = ಸಿ ಆಗೈತೆ. ಎ × ಬಿ = ಏನಂತಂದ ಹೇಳಿದ್ರೆ ಸಿ ಅಂತಂದೈತೆ. ಇದು ಮೇನ್ ಫಾರ್ಮುಲಾ ತರ ಕೊಟ್ಟಿದಾನ. ಅದ್ರಲ್ಲಿ ಎ = 7 ಆದ್ರೆ, ಸಿ = 0 ಆದ್ರೆ ಬಿ ವ್ಯಾಲ್ಯೂ ಕಂಡಿಡಿರಿ ಅಂತಂದೇಳಿ. ನೋಡ್ರಿ, ಎ ವ್ಯಾಲ್ಯೂ ಎಷ್ಟೈತಿ? 7 ಐತೆ. ಅದಾದ ನಂತರ ಬಿ ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಸಿ ವ್ಯಾಲ್ಯೂ 0 ಐತೆ. ಅದಾದ ನಂತರ ಬಿ = ಇದನ್ನ ಆ ಕಡೆ ಕಳಿಸ್ರಿ, 0 / 7 ಆಗತ್ತ. 0 / 7 ಅಂತಂದ ಹೇಳಿದ್ರೆ ನಾವು 0 ಅಂತಂದ ಹೇಳ್ತೀವಿ. ಯಾವುದೇ ಸಂಖ್ಯೆಯನ್ನ ನಾವು 0 ಡಿವೈಡ್ ಮಾಡಿದ್ವಿ ಅಂತಂದ್ರೆ ಅದು ಯಾವಾಗ್ಲೂ 0ನ ಬರುತ್ತೆ. ಅದ ಅಪ್ಪಿ ತಪ್ಪಿ ಇದು ಆನ್ಸರ್ ಆಯ್ತು ಇವಾಗ. ಈಗ ನೆಕ್ಸ್ಟ್ ನೋಡ್ರಿ, ಇದ ಈಗ ಹಿಂಗಿತ್ತಂತಂದ್ರೆ 7 / 0 ಇತ್ತು ಅಂತಂದ ಹೇಳಿದ್ರೆ, ಯಾವ್ದಾದ್ರು ಸಂಖ್ಯೆಯನ್ನ 0ದಿಂದ ಡಿವೈಡ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಅದ್ರ ಆನ್ಸರ್ ಯಾವಾಗ್ಲೂ ಇನ್ಫಿನಿಟಿ ಇರುತ್ತೆ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಎಸ್, ನೆಕ್ಸ್ಟ್ ಸರಣಿ ನೋಡ್ರಿ. ಇದು ಕ್ವಶನ್ ಏನ್ ಕೊಟ್ಟಿದಾನೆ? ಇಲ್ಲಿ 5 ಅಂತ ಕೊಟ್ಟಿದಾನ, 12 ಅಂತ ಕೊಟ್ಟಿದಾನ, 4 ಅಂತಂದೈತೆ, ಆಮೇಲೆ 13 ಆಗೈತೆ, 3 ಆಗೈತೆ, 14 ಆಗೈತೆ, ನೆಕ್ಸ್ಟ್ ಅಂತಂದೇಳಿ. ನಾವು ಕಣ್ ಮುಚ್ಕೊಂಡ್ ಹೇಳ್ಬೇಕು ಸರ್. ನೋಡ್ರಿ, ಒಂದಾದ ನಂತರ ಒಂದು ನಾವು ನೋಡ್ಕೋಬೇಕು. 5 ಆದ ನಂತರ 12 ಆಗೈತ್ರಿ. ದೊಡ್ಡದು ಹೆಚ್ಚು ಕಮ್ಮಿ ಆಗಿ ಸಿರೀಸ್ ಅಂತ ನೋಡಿದಾಗ ಹೆಚ್ಚು ಕಮ್ಮಿ ವ್ಯಾಲ್ಯೂ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಹಿಂಗಾಯ್ತು ಅಂತಂದ್ರೆ ಒಂದ್ ಬಿಟ್ಟು ಒಂದ್ ರೌಂಡ್ ಹಾಕೊಟ್ರಿ. ಯಾವ್ದು ಕಮ್ಮಿ ಹಾಕೋತ್ ಹೋಗಿತ್ಲ ಅದನ್ನ ಈ ತರ ರೌಂಡ್ ಹಾಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, 12 ಇದ್ದದ್ 13 ಆಗೈತೆ, 13 ಇದ್ದದ್ 14 ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 5 ಇದ್ದದ್ 4 ಆಗೈತೆ, 4 ಇದ್ದದ್ 3 ಆಗೈತೆ, 3 ಇದ್ದದ್ ಇಲ್ಲಿ ಏನಾಗ್ಬೇಕು? ಹಂಗಾದ್ರೆ ಇಲ್ಲಿ 2 ಆಗ್ಬೇಕು. ಸೊ ನಮ್ದು 2 ಏನಂದ್ರ ಆನ್ಸರ್ ಆಗತ್ತೆ. ಇವೆಲ್ಲ ಬೇಸಿಕ್ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳು. ಪ್ರತಿಯೊಂದನ್ನು ಕವರ್ ಮಾಡ್ಕೊಂತ ಹೋಗ್ತಾ ಇದೀವಿ. ನೆಕ್ಸ್ಟ್ ಬರೋ ಕ್ಲಾಸಸ್ ಗಳಲ್ಲಿ ಕ್ವಶನ್ಸ್ ಗಳು ಟಫ್ ಆಗ್ತಾ ಹೋಗ್ತಾವ.
ಎಲ್ಲಾ ಏನ್ ಥಿಂಗ್ಸ್ ಗಳನ್ನ ಎಲ್ಲಾ ಟ್ರಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ಬಿಡ್ರಿ ಈಸಿಯಾಗಿ. ಎಲ್ಲವನ್ನ ಜನರಲ್ ಆಗಿ ನೆನ್ಪಿಟ್ಕೊಳ್ರಿ. ಪರ್ಟಿಕ್ಯುಲರ್ ಆಗಿ ಎಲ್ಲ ನೀವು ನೆನ್ಪಿಟ್ಕೊಳಕ್ ಹೋದ್ರಿ ಅಂತಂದ್ ಹೇಳಿದ್ರೆ ಇವಾಗ 40 ಟಾಪಿಕ್ಸ್ ಇದಾವ ಅಂತಂದ್ ಹೇಳಿದ್ರೆ 40 ಟ್ರಿಕ್ಸ್ ಬರ್ತಾವ. ಈಗ ನೋಡ್ರಿ ಒಂದೊಂದ್ ಟಾಪಿಕ್ ಅಲ್ಲಿ ಏನಂತಂದ್ ಹೇಳಿದ್ರೆ 10 ಟ್ರಿಕ್ಸ್ ಬಂದು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳಕ್ ಆಗಂಗಿಲ್ಲ. ಒಂದ್ ಟಾಪಿಕ್ ಒಂದೇ ಜನರಲ್ ಆಗಿ ಟ್ರಿಕ್ ಅನ್ನ ನೆನ್ಪಿಟ್ಕೋಬೇಕು. ಅವಾಗ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಆ ತರ ಪ್ರಾಕ್ಟೀಸ್ ಮಾಡ್ರಿ, ಸ್ಕೋರ್ ಜಾಸ್ತಿ ಆಗತ್ತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡಕ್ ಅಷ್ಟ ದೊಡ್ಡದಿರುತ್ತ, ಈ ತರ ದೊಡ್ಡದಾಗಿ ಕೊಟ್ಟಿರ್ತಾರ. ನಾವು ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದ್ ದೊಡ್ಡದೈತ್ಲ ಇದ ಅಂತಂದೇಳಿ ನಾವು ಆಲ್ರೆಡಿ ಸೋಲ್ ಒಪ್ಕೊಂಡ್ಬಿಡ್ತೇವೆ. ಇದನ್ನೇನ್ ಮಾಡೋದ್ ಬಿಡಿ, ಇಷ್ಟು ದೊಡ್ಡದೈತ್ ಕ್ವಶನ್ ಅಂತಂದೇಳಿ. ಅದಕ್ಕೆ ಕ್ವಶನ್ಸ್ ಗಳು ಎಷ್ಟು ದೊಡ್ಡ ಇರ್ತಾವೋ ಅಷ್ಟು ಈಸಿ ಇರುತ್ತೆ. ನೋಡ್ರಿ, ರಮೇಶನು ತನ್ನ ಕಾರಿನಲ್ಲಿ ಎ ನಗರದಿಂದ ಬಿ ನಗರಕ್ಕೆ ರಮೇಶನು ತನ್ನ ಕಾರಿನಲ್ಲಿ ಎ ನಗರದಿಂದ ಬಿ ನಗರಕ್ಕೆ ಹೊಂಟಾನ ಅಂತಂದ್ ಹೇಳೈತೆ. ಅದಾದ ನಂತರ ಗಂಟೆಗೆ ಸರಾಸರಿ 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದ್ದು. ಹಂಗಾದ್ರೆ ಸ್ಪೀಡ್ ಎಷ್ಟಾಯ್ತು? 40 ಕಿಲೋಮೀಟರ್ ಪರ್ ಅವರ್ ಆಯ್ತು. ಅದಾದ ನಂತರ ಎ ನಗರದಿಂದ ಬಿ ನಗರಕ್ಕಿರುವ ದೂರ. ಸೊ ಇದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಎಷ್ಟೈತೆ? 60 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ದೂರ ಎಷ್ಟೈತಿ? 60 ಕಿಲೋಮೀಟರ್. ಹಾಗಾದ್ರ ರಮೇಶನು ತನ್ನ ಕಾರಿನಲ್ಲಿ ಎ ನಗರದಿಂದ ಬಿ ನಗರಕ್ಕೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಹೇಳಿ. ಹಂಗಾದ್ರೆ ಇಲ್ಲಿ ಏನ್ ಕೇಳಿದಾನ? ಟಿ ಕೊಟ್ಟು ಕೇಳಿದಾನ. ನಮ್ದು ಫಾರ್ಮುಲಾ ಏನ್ ಬರುತ್ತೆ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನೋಡ್ರಿ, ಡಿ ಏನೈತೆ? ಕಿಲೋಮೀಟರ್ ಒಳಗೈತೆ. ಇದು ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ಸ್ಪೀಡ್ ಯಾವ್ದ್ರಲ್ಲಿ ಐತೆ? 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ. 40 ಕಿಲೋಮೀಟರ್ ಪರ್ ಅವರ್. ಹಂಗಾದ್ರೆ ಟಿ ಯಾವ್ದ್ರಲ್ಲಿ ಬರುತ್ತ? ಅವರ್ ಅಲ್ಲಿ ಬರುತ್ತ. ಟಿ ಯಾವ್ದ್ರಲ್ಲಿ ಬರುತ್ತ? ಆನ್ಸರ್ ನಮ್ಗ ಅವರ್ ಅಲ್ಲಿ ಬರುತ್ತೆ. ಓಕೆ, ಟಿ ಅನ್ನ ಕಂಡಿಡಿರಿ. ಟಿ ಅನ್ನ ಕಂಡಿಡಿಬೇಕಂದ್ರೆ ಅದನ್ನ ಆ ಕಡೆ ಕಳಿಸ್ರಿ. ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದಾಯ್ತು. ಡಿಸ್ಟೆನ್ಸ್ ಎಷ್ಟೈತ್ರಿ? 60 ಐತ್ರಿ. ಅದಾದ ನಂತರ ಸ್ಪೀಡ್ ಎಷ್ಟೈತ್ರಿ? 40 ಐತ್ರಿ. 0 0 ಕ್ಯಾನ್ಸಲ್. ಅದಾದ ನಂತರ ಇದು ಎಷ್ಟಾಗತ್ ನೋಡ್ರಿ? 6 ಡಿವೈಡೆಡ್ ಬೈ 4 ಅಂತಂದ್ರೆ 4 1 4, 2 ಉಳಿತು, ಪಾಯಿಂಟ್ ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ 4 5 20. ಅಂದ್ರೆ ಟೋಟಲ್ ಆಗಿ ಏನಂತಂದ್ರೆ 1.5 ಅವರ್ ಆಯ್ತು. 1.5 ಗಂಟೆ. ಸೊ 1 ಅವರ್ 30 ಮಿನಿಟ್ಸ್ ಅಂತಂದ ಹೇಳ್ತೀವಿ. 1.5 ಗಂಟೆ ಅಂತಂದ ಹೇಳಿದ್ರೆ ಎಷ್ಟು? 1 ಅವರ್ 30 ಮಿನಿಟ್ಸ್. 1 ಅವರ್ಗೆ ಎಷ್ಟು ಮಿನಿಟ್ಸ್ ಇರ್ತಾವ? ಇಲ್ಲಿ ಮಿನಿಟ್ ಅಲ್ಲಿ ಕೇಳಿದಾನ ಆನ್ಸರ್. 1 ಅವರ್ ಎಷ್ಟು ಇರುತ್ತೆ? 60 ಮಿನಿಟ್ಸ್ ಇರುತ್ತೆ ಸರ್. ಮತ್ ಹಾಫ್ ಅನ್ ಅವರ್ ಎಷ್ಟು ಇರುತ್ತೆ? 30 ಮಿನಿಟ್ಸ್ ಇರುತ್ತೆ. ಟೋಟಲ್ ಆಗಿ ಎಷ್ಟಾಯ್ತು? 90 ಮಿನಿಟ್ಸ್ ಆಯ್ತು. ಟೋಟಲ್ ಆಗಿ ಎಷ್ಟಾಯ್ತು? ನಮ್ದು ಆನ್ಸರ್ 90 ಮಿನಿಟ್ಸ್ ಅಂತ ಹೇಳಿ ಬರ್ತೈತೆ. ಪಾಯಿಂಟ್ ಕ್ಲಿಯರ್? ಸಿಂಪಲ್ ಆನ್ಸರ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡು. ಈ ಸರಣಿಯ ಮುಂದಿನ ಸರಣಿಯನ್ನ ಕಂಪ್ಲೀಟ್ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ಟಿದಾನ ಅಂತಂದ್ರೆ ಎ ಸಿ ಇ ಅನ್ನ ಈ ತರ ಎಲ್ಲಾದ್ರೂ ಕ್ವಶನ್ಸ್ ಬಂದು ಅಂತಂದ್ರೆ ಯಾವ ರೀತಿಯಾಗಿ ಬರ್ಕೊಡ್ರಿ ಅಂದ್ರೆ ಈ ತರ ಬರ್ಕೊಡ್ರಿ. ಎ ಸಿ ಇ ಅನ್ನ ಏನಂತಂದ್ರೆ ಬಿ ಡಿ ಎಫ್ ಅಂತ ಕೊಟ್ಟಿದಾನ. ಅದಾದ ನಂತರ ಬಿ ಡಿ ಎಫ್ ಅನ್ನ ನೆಕ್ಸ್ಟ್ ಏನ್ ಕೊಟ್ಟಿದಾನ? ಸಿ ಇ ಜಿ ಅಂತ ಕೊಟ್ಟಿದಾನ. ನೆಕ್ಸ್ಟ್ ಬರ್ಕೋಬೇಕಂತ ಹೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ ನೋಡ್ರಿ. ಎ ಅನ್ನ ಬಿ, ಬಿ ದಿಂದ ಸಿ, ಸಿ ದಿಂದ ಏನ್ ಬರ್ಬೇಕು? ಇಲ್ಲಿ ಡಿ ಬರ್ಬೇಕು. ಸಿ ದಿಂದ ಡಿ, ಡಿ ದಿಂದ ಇ, ನೆಕ್ಸ್ಟ್ ಇಲ್ಲಿ ಬರ್ಬೇಕು ಎಫ್ ಬರ್ಬೇಕು. ಇ ದಿಂದ ಎಫ್, ಎಫ್ ದಿಂದ ಜಿ, ಜಿ ದಿಂದ ಆದ ನಂತರ ಏನ್ ಬರ್ಬೇಕು? ನೆಕ್ಸ್ಟ್ ಎಚ್ ಬರುತ್ತೆ. ಡಿ ಎಫ್ ಎಚ್ ಅನ್ನೋದು ನಮ್ದು ಆನ್ಸರ್ ಆಗತ್ತ. ಸೊ ಫಸ್ಟ್ ಒನ್ ಆಪ್ಷನ್. ಎಷ್ಟು ಈಸಿಯಾಗಿ ಕೇಳಿದ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಪೈಥಾಗೋರಸ್ ಪ್ರಮೇಯ ನಾವು 10th ಎಲ್ಲ ಕಲ್ತಿದೀವಿ, 8th 9th 10th ಒಳಗಡೆ. ಪೈಥಾಗೋರಸ್ ಪ್ರಮೇಯ ಒಂದು ತ್ರಿಭುಜದಲ್ಲಿ ಅಂತ ಕೊಟ್ಟಿದ್ದಾನೆ. ಇದು ರಾಂಗ್. ಇದು ಪೈಥಾಗೋರಸ್ ಥಿಯರಮ್ ಏನಂತಂದ್ರೆ ತ್ರಿಭುಜಕ್ಕೆ ಬರಂಗಿಲ್ಲ. ಕ್ಲಿಯರ್? ಅದಾದ ನಂತರ ಮೇಲ್ಕಂಡು ಎಲ್ಲವೂ ಆಗಂಗಿಲ್ಲ. 2 ಆಪ್ಷನ್ಸ್ ಗಳನ್ನ ತೆಗೆದಾಕಿದ್ವಿ. ಇನ್ನು ಈ 2 ಆಪ್ಷನ್ಸ್ ಅಲ್ಲಿ ನೋಡ್ಕೋಬೇಕು. ಅದು ಯಾವ್ದಕ್ ಸಂಬಂಧಪಡತ್ತಂದ್ರೆ ಸಾರಿ, ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಡತ್ತೆ. ಈ ತರ ಏನಂತಂದ ಹೇಳಿದ್ರೆ ಲಂಬಕೋನ ತ್ರಿಭುಜ ಅದ್ರದ್ದು ಒಂದು ಆಂಗಲ್ ಏನಿರ್ಬೇಕಂದ್ರ 90 ಡಿಗ್ರಿ ಇರ್ಬೇಕು. ಸೊ ಅದಾದ ನಂತರ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಬೇಸ್ ಅಂತ ಕರಿತೀವಿ, ಪಾದ ಅಂತಂದೇಳಿ. ಅದಾದ ನಂತರ ಇದನ್ನ ಏನಂತ ಕರಿತೀವಿ ಅಂದ್ರ ಎತ್ತರ ಅಥವಾ ಹೈಟ್ ಅಂತಂದ್ ಕರಿತೀವಿ, ಹೈಟ್. ಓಕೆ. ಅದಾದ ನಂತರ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ವಿಕರ್ಣ ಅಂತಂದ್ ಹೇಳಿ ಕರಿತೀವಿ, ಡೈಗೋನಲ್ ಅಂತಂದೇಳಿ, ವಿಕರ್ಣ. ಇಲ್ಲಿ ಏನ್ ಕೊಟ್ಟಿದಾನ ಅಂತಂದ್ರೆ ವಿಕರ್ಣದ ಮೇಲಿನ ವರ್ಗವು, ಇದ್ರ ಮೇಲಿಂದ ವರ್ಗವು ಡಿ ಸ್ಕ್ವೇರ್ ಈಕ್ವಲ್ ಟು ಉಳಿದ 2 ಬಾಹುಗಳ ವರ್ಗಕ್ಕೆ ಸಮ ಅಂತಂದೇಳಿ. ಇದನ್ನ ನಾವ್ ಹಿಂಗ್ ತಗೊಳ್ಳೋಣ. ಇದನ್ನ ಎ ಅಂತ ತಗೊಳ್ಳೋಣ, ಇದನ್ನ ಬಿ ಅಂತ ತಗೊಳ್ಳೋಣ, ಇದನ್ನ ಸಿ ಅಂತ ತಗೊಳ್ಳೋಣ. ಈಗ ಸಿ ಸ್ಕ್ವೇರ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಕ್ಕೆ ಸಮ ಆಗಿರತ್ತಂದ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿರತ್ತಂತಂದೇಳಿ. ಇದು ಕರೆಕ್ಟ್ ಆಗಿರೋದು ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಇದರಲ್ಲಿ.